ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಭರ್ಜರಿ ಬಂಪರ್ ನ್ಯೂಸ್ ಒಂದಿಗೆ ಹಾಜರಾಗ್ತಾ ಇದ್ದೀನಿ. ಆಗಸ್ಟ್ 1ನೇ ತಾರೀಕಿನಿಂದ ನಮ್ಮ ಕರ್ನಾಟಕದಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬರ್ತಾ ಇದೆ. ಇದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ಒಂದು ಸಂತಸದ ವಿಚಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಒಂದು ಹೊಸ ಅಪ್ಡೇಟ್ ಒಂದಿಗೆ ಹಾಜರಾಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಗುವಂತ ಬೆಳವಣಿಗೆ ಆಗುವಂತ ಮಾಹಿತಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವೀಕ್ಷಕರೇ. ಇವತ್ತಿನ ವಿಶೇಷ ಏನಂದ್ರೆ 1994ರಿಂದ 2023ರವರೆಗೆ ನೀವು ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸೇರಿದ್ದರೆ ನಿಮ್ಮ ನೀವು ಸೇರಿದ ದಿನದಿಂದ ಅಂದ್ರೆ 1994ರಿಂದ 2023 ಒಳಗಾಗಿ ನೀವು ಜಾಯಿನ್ ಆದ್ರೆ ನಿಮ್ಮ ವೇತನ ಪರಿಷ್ಕರಣೆಯ ಮಾಹಿತಿ ಬಿಡುಗಡೆ ಆಗಿರುತ್ತೆ ವೀಕ್ಷಕರೇ. ಹಾಗಾದ್ರೆ ಇಲ್ಲಿ 7ನೇ ವೇತನ ಆಯೋಗದಲ್ಲಿ ಯಾವ ರೀತಿ ಅತಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು 1994ರಿಂದ 2023ರ ಈ ಪೀರಿಯಡ್ ನಲ್ಲಿ ನೀವು ನೌಕರಿಗೆ ಸೇರಿದ್ರೆ ಈ ಮಾಹಿತಿ ನಿಮಗಾಗಿರುತ್ತೆ ವೀಕ್ಷಕರೇ. 7th ಪೇ ಕಮಿಷನ್ 2024 ಹೊಸ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಿಂದ, ಭಾಗ್ಯಗಳ ಸರ್ದಾರಾಗಿದ್ದ ಸಿದ್ದರಾಮಯ್ಯನವರ ಸರ್ಕಾರದಿಂದ 7ನೇ ವೇತನ ಆಯೋಗದ ಭಾಗ್ಯ ನಮ್ಮೆಲ್ಲರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಬಂಪರ್ ನ್ಯೂಸ್ ನಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋದಾದ್ರೆ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟನ್ ಅಂತ ಬೆಲ್ ಬಟನ್ ಕೂಡ ಬಾರಿಸ್ಬಿಡಿ. ಅಂದ್ರೆ ಸೈಡಿಗೆ ಒಂದು ಬೆಲ್ ಬಟನ್ ಕೂಡ ಬರುತ್ತೆ, ಅದನ್ನು ನೀವು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಹೊಸ ಮಾಹಿತಿಗಳು, ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆಯ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ಬಂಪರ್ ನ್ಯೂಸ್ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಮೊದಲಿನಿಂದ ಕೊನೆವರೆಗೂ ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, 7ನೇ ವೇತನ ಪರಿಷ್ಕರಣೆ ಮಾಹಿತಿ ದಿನಾಂಕ 1/8/2024 ಈ ಸ್ವಾತಂತ್ರ್ಯ ದಿನ ಆಚರಿಸುವ ತಿಂಗಳಿನಲ್ಲಿ ನಮಗೆ ಅಂದ್ರೆ ನಮ್ಮ ನೌಕರರಿಗೆ ಅಂದ್ರೆ ನೌಕರರ ಬಳಗಕ್ಕೆ ಈ 7ನೇ ವೇತನ ಆಯೋಗದ ಸ್ವಾತಂತ್ರ್ಯ ಸಿಗ್ತಾ ಇದೆ. ಅದು 1/8/2024ರಿಂದ. ಇಲ್ಲಿ ದಿನಾಂಕ 1/8/2024ಕ್ಕೆ ನಿಗದಿಪಡಿಸಿದ ಅಂದಾಜು ವೇತನದ ಒಂದು ಮಾಹಿತಿ ಬಿಡುಗಡೆ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಪ್ರಾರಂಭಿಕ ನೇಮಕಾತಿ ವರ್ಷ 1994ರಿಂದ 2024ರ ಈ ಪೀರಿಯಡ್ ನಲ್ಲಿ ಆದಂತ ನೇಮಕಾತಿಯ ಎಲ್ಲ ನೌಕರರಿಗೆ ನಿಮ್ಗೆ ಏನು ಬದಲಾವಣೆ ಆಗುತ್ತೆ ಈ 7ನೇ ವೇತನ ಆಯೋಗದಲ್ಲಿ ಅಂತ ಇಲ್ಲಿ ಎಲ್ಲ ಡೀಟೇಲ್ ಮಾಹಿತಿ ಬಿಡುಗಡೆ ಆಗಿರುತ್ತೆ. ದಯವಿಟ್ಟು ಬಹಳಷ್ಟು ಮುಖ್ಯವಾದ ಮಾಹಿತಿ ಇರುತ್ತೆ ವೀಕ್ಷಕರೇ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಆಗಿರುತ್ತೆ. ಇಲ್ಲಿ ನೇಮಕಾತಿ ವರ್ಷ 1994ರಿಂದ ಪ್ರಾರಂಭ ಮಾಡೋಣ ವೀಕ್ಷಕರೇ. 1994ರಲ್ಲಿ ಆಯ್ಕೆಯಾದಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಸ್ತುತ ವೇತನ ಈಗ 30,350 ರೂಪಾಯಿಂದ 58,750 ರೂಪಾಯಿ ಈ ವೇತನ ಶ್ರೇಣಿ ಇದ್ರೆ, ಜುಲೈ 7ನೇ ವೇತನ ಆಯೋಗ 2022ರ ಜುಲೈಯಂತೆ ಇಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ. ಜುಲೈ 22ರಲ್ಲಿ ವೇತನ 50,150, 23ರಲ್ಲಿ 51,400, 24ರಲ್ಲಿ 52,650 ರೂಪಾಯಿ ಆಗಲಿದೆ. ಪರಿಷ್ಕೃತ ವೇತನ ನೋಡೋದಾದ್ರೆ ವೇತನ ಶ್ರೇಣಿ 49,050ರಿಂದ 97,500 ರೂಪಾಯಿ ಆಗುತ್ತೆ. ಜುಲೈ 2022ರಲ್ಲಿ 79,900, 23ರಲ್ಲಿ 81,800, 24ರಲ್ಲಿ 83,700. ಹಾಗಾದ್ರೆ 1/8/2024ಕ್ಕೆ ಒಟ್ಟು ವೇತನ ಎಷ್ಟಾಗಲಿದೆ ಅಂದ್ರೆ ದಿನಾಂಕ 1/8/2024 ನಿಗದಿಯಾದ ಅಂದಾಜು ಒಟ್ಟು ವೇತನ 1/8/2024ಕ್ಕೆ 83,700 ರೂಪಾಯಿ ಮೂಲ ವೇತನ ಇದ್ದಿದ್ದು, ಅದಕ್ಕೆ ತುಟ್ಟಿ ಭತ್ಯೆ 8.5%ಗೆ 7,115, ಮನೆ ಬಾಡಿಗೆ ಭತ್ಯೆ 7.5%. ಇಲ್ಲಿ ಸಿ ವಲಯದ ನೌಕರರಿಗೆ ಲೆಕ್ಕಾಚಾರ ಮಾಡಲಾಗುತ್ತೆ. ಒಂದ್ ವೇಳೆ ನೀವು ಬಿ ವಲಯ ಅಥವಾ ಎ ವಲಯದವರಾಗಿದ್ರೆ 15, ಎ ವಲಯದವರಾಗಿದ್ರೆ 20%ಗೆ ನಿಮ್ಮ ಮನೆ ಬಾಡಿಗೆ ಭತ್ಯೆಯನ್ನು ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸ್ಯಾಲರಿ ಗ್ರಾಸ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ ಸಿ ವಲಯದ ನೌಕರರಿಗೆ ಅಂದಾಜಿನ ಗಣನೆಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಮೆಡಿಕಲ್ ಅಲವನ್ಸ್ ಎಲ್ಲರಿಗೂ 500 ರೂಪಾಯಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಸದ್ಯದ ಮೂಲ ವೇತನ 30,350 ರೂಪಾಯಿ ನಿಮ್ಮ ಬೇಸಿಕ್ ಇದ್ರೆ ಇಲ್ಲಿ
ಟೋಟಲ್ ಸ್ಯಾಲರಿ ಇನ್ 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದಲ್ಲಿ 1/8/2024ರಿಂದ 97,593 ರೂಪಾಯಿ. ಇದರಲ್ಲಿ ನಿಮ್ಮ ಡಿಡಕ್ಷನ್ ಮಾಡಿದ್ರೆ ನಿಮಗೆ ಎಷ್ಟು ಡಿಡಕ್ಷನ್ ಆಗತ್ತೆ ಮೈನಸ್ ಮಾಡಿಬಿಟ್ಟು ನಿಮ್ಮ ನೆಟ್ ಸ್ಯಾಲರಿ ನೀವು ಅರ್ಥೈಸ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿ ನಿಮ್ಮ ಗ್ರಾಸ್ ಸ್ಯಾಲರಿ 97,500 ಚಿಲ್ಲರೆ ಮತ್ತು 97,593 ಎಕ್ಸಾಕ್ಟ್ ಅಮೌಂಟ್ ಇಲ್ಲಿ ಸಿಗುತ್ತೆ 1994 ಇಸ್ವಿಯಲ್ಲಿ ಜಾಯ್ನ್ ಆಗಿದ್ರೆ. 96-97ರಲ್ಲಿ ಆಯ್ಕೆಯಾದಂಥವರಿಗೆ 30,350ರಿಂದ 58,750 ರೂಪಾಯಿ ಇದ್ರೆ ಇಲ್ಲಿ ಕೂಡ ಜುಲೈ 22, 23, 24ಕ್ಕೆ 48,900, 50,150, 51,400 ರೆಸ್ಪೆಕ್ಟಿವ್ಲಿ ಆಗಿರುತ್ತೆ. ಆಮೇಲೆ 49,050ರಿಂದ 97,500ಕ್ಕೆ ಬದಲಾದಲ್ಲಿ ಜುಲೈ 22ಕ್ಕೆ 78,000, 23ಕ್ಕೆ 79,900, 24 ಜುಲೈಗೆ 81,800 ಆಗಿರುತ್ತೆ. ಆಗಸ್ಟ್ 1, 2024ರಂದು ನಿಗದಿಯಾದ ಅಂದಾಜು ಒಟ್ಟು ವೇತನ ನೋಡೋದಾದ್ರೆ 81,800 ರೂಪಾಯಿ ಮೂಲ ವೇತನಕ್ಕೆ 8.5% 6,953, HR 7.5%ಗೆ 6,135, ಮೆಡಿಕಲ್ ಅಲೌನ್ಸ್ 500 ಸೇರಿ 95,388 ರೂಪಾಯಿ ಸಿಗಲಿದೆ. ಅದೇ ರೀತಿ 98ರಲ್ಲಿ ನೇಮಕಾತಿಯಾದಂತಹ ನೌಕರರಿಗೆ ಇಲ್ಲಿ 30,350ರಿಂದ 58,250 ರೂಪಾಯಿ. ಇಲ್ಲಿ ಕೂಡ 44,700 ಜುಲೈ 22ರಲ್ಲಿ, ಜುಲೈ 23ರಲ್ಲಿ 45,300, 25 ಟಿಯರ್ ಟಿವಿ ಅಲ್ಲಿ 46,400, 24ರಲ್ಲಿ 47,650 ರೂಪಾಯಿ ಆಗಿರುತ್ತೆ. ಅದೇ ರೀತಿ ಇಲ್ಲಿ 22 ಜುಲೈಯಲ್ಲಿ 70,000 ಇಲ್ಲಿ 7ನೇ ವೇತನ ಆಯೋಗದ ಲೆಕ್ಕಾಚಾರ ನೋಡಿದಾಗ 70,900ರಿಂದ 23ರಲ್ಲಿ 72,550 ರೂಪಾಯಿ. ಅದೇ ಹೀಗೆ 2024ರಲ್ಲಿ 76,100 ರೂಪಾಯಿ ಆಗಿರುತ್ತೆ. ಈ 76,100 ರೂಪಾಯಿ ಜುಲೈಯಲ್ಲಿ ಆದಂತಹ ಒಂದು ಮೂಲ ವೇತನ, ಇದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿ 1/8/2024ಕ್ಕೆ ನಿಗದಿಯಾದ ಅಂದಾಜು ಮೂಲ ವೇತನವಾಗಿ ಪರಿಗಣಿಸಲಾಗುತ್ತೆ. 76,100 ರೂಪಾಯಿ ಮೂಲ ವೇತನಕ್ಕೆ ಡಿಯರ್ನೆಸ್ ಅಲವೆನ್ಸ್ 6,469, 7.5%ಗೆ HR 5,708, ಮೆಡಿಕಲ್ ಅಲವೆನ್ಸ್ 500, ಹೀಗೆ ಒಟ್ಟು ಸ್ಯಾಲರಿ 88,777. 99ರಲ್ಲಿ ಕೂಡ ಇಲ್ಲಿ ನೀವು ನೋಡಬಹುದು 30,350ರಿಂದ 58,750ರಲ್ಲಿ 22, 23, 24ರಲ್ಲಿ 44,700, 45,300, 46,400 ಆಗುತ್ತೆ. ಆಮೇಲೆ ಇಲ್ಲಿ 49,050ರಿಂದ 92,500ಕ್ಕೆ ಇಲ್ಲಿ ವೇತನ ಶ್ರೇಣಿ ಬದಲಾದಾಗ 22ರಲ್ಲಿ 70,900, 23ರಲ್ಲಿ 77,550, 24ರಲ್ಲಿ 74,700 ಇಲ್ಲಿ 7ನೇ ವೇತನ ಆಯೋಗದ ಲೆಕ್ಕಾಚಾರದಂತೆ. ಈಗ 24ರಲ್ಲಿ ನಿಗದಿಯಾದಂತಹ ಜುಲೈನಲ್ಲಿ ನಿಗದಿಯಾದ ಒಂದು ಮೂಲ ವೇತನ 74,700. ಇದಕ್ಕೆ 1/8/2024ಕ್ಕೆ ಒಟ್ಟು ಸ್ಯಾಲರಿ ಲೆಕ್ಕಾಚಾರ ಮಾಡಿದಾಗ 74,700ಕ್ಕೆ 74,200 ರೂಪಾಯಿ ಮೂಲ ವೇತನಕ್ಕೆ 8.5% ಡಿಯರ್ನೆಸ್ ಅಲವೆನ್ಸ್ ತುಟ್ಟಿ ಭತ್ಯೆ 6,307, HR 7.5%ಗೆ 5,565, ಮೆಡಿಕಲ್ ಅಲವೆನ್ಸ್ 500 ಸೇರಿ 86,572 ರೂಪಾಯಿ ಗ್ರಾಸ್ ಸ್ಯಾಲರಿ. ಇದರಲ್ಲಿ ನಿಮ್ಮ ಡಿಡಕ್ಷನ್ ಮಾಡಿ ನಿಮ್ಮ ನೆಟ್ ಸ್ಯಾಲರಿ ಲೆಕ್ಕಾಚಾರ ಮಾಡ್ಕೋಬಹುದು. ಅದೇ ರೀತಿ 2002ರಲ್ಲಿ 30,350ರಿಂದ 58,750 ರೂಪಾಯಿ ಇದ್ದವರಿಗೆ ಇಲ್ಲಿ ಕೂಡ ವೀಕ್ಷಕರೇ, ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ರೆ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ನೇಮಕಾತಿ ವರ್ಷಕ್ಕೆ ತಕ್ಕಂತೆ ನಿಮ್ಮ ಮೂಲ ವೇತನಕ್ಕೆ ತಕ್ಕಂತೆ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಆರಾಮಾಗಿ ಅರ್ಥೈಸ್ಕೊಳ್ಬಹುದು. ಇಲ್ಲಿ 2002ರಲ್ಲಿ ಜುಲೈ 22 38,850, 20 ಇಯರ್ ಟಿವಿ ಟೈಮ್ ಬಾಂಡ್ ನಲ್ಲಿ ವೇತನ 39,800 ರೂಪಾಯಿ. 2023ರಲ್ಲಿ 40,900, 2024ರಲ್ಲಿ 42,000 ರೂಪಾಯಿ ಆಗಲಿದೆ. ವೇತನ ಶ್ರೇಣಿ ಇನ್ಕ್ರಿಮೆಂಟ್ ಇಲ್ಲಿ ಬದಲಾದ್ಮೇಲೆ 49,050ರಿಂದ 92,500 ರೂಪಾಯಿ ಆಗಿರುತ್ತೆ. ಜುಲೈ 2022ರಲ್ಲಿ 62,800, 20 ಇಯರ್ ಟೈಮ್ ಬಾಂಡ್ ನೋಡೋದಾದ್ರೆ ಇಲ್ಲಿ 64,300, 2023ರಲ್ಲಿ 65,950, 2024ರಲ್ಲಿ 67,600 ರೂಪಾಯಿ ಆಗಿರುತ್ತೆ. ಈ ಜುಲೈ 2024ರಲ್ಲಿ 67,600 ರೂಪಾಯಿ ಇದನ್ನು ಮೂಲ ವೇತನವಾಗಿ ತೆಗೆದುಕೊಂಡಾಗ DA, HR, ಮೆಡಿಕಲ್ ಅಲವೆನ್ಸ್ ಸೇರಿ 78,916 ರೂಪಾಯಿ ಆಗಿರುತ್ತೆ. ನೇಮಕಾತಿ ವರ್ಷ 2004, ಇಲ್ಲಿ ಕೂಡ 30,350ರಿಂದ 58,750 ರೂಪಾಯಿ ಇದ್ದಿದ್ದು 49,050ರಿಂದ 92,500 ಆಗಿರುತ್ತೆ. 37,900ರಿಂದ ಇನ್ಕ್ರಿಮೆಂಟ್ ಆಗಿ 23ರಲ್ಲಿ 38,850, 24ರಲ್ಲಿ 39,800. ಇಲ್ಲಿ 7ನೇ ವೇತನ ಆಯೋಗದ ಒಂದು ಶಿಫಾರಸಿನಂತೆ ಜುಲೈನಲ್ಲಿ 61,300 ರೂಪಾಯಿ, 23ರಲ್ಲಿ 62,800, 24ರಲ್ಲಿ 64,300. ಈ 64,300 ಅನ್ನು
1/8/2024ಕ್ಕೆ ಗಣನೆಗೆ ತೆಗೆದುಕೊಂಡಾಗ ಡಿಯರ್ನೆಸ್ ಅಲವೆನ್ಸ್ HRM ಮೆಡಿಕಲ್ ಅಲವೆನ್ಸ್ ಸೇರಿ 75,089 ರೂಪಾಯಿ ಆಗಿರುತ್ತೆ. 2006 ನೇಮಕಾತಿ ವರ್ಷದಲ್ಲಿ ಇಲ್ಲಿ ಕೂಡ ಇಲ್ಲಿ 36,950 ರೂಪಾಯಿಯಿಂದ 22, 23, 24ಕ್ಕೆ 38,850 ರೂಪಾಯಿ ಆಗಿರುತ್ತೆ. ಶಿಫಾರಸಿನಂತೆ 49,050ರಿಂದ 92,500ಗೆ ನೋಡೋದಾದ್ರೆ 59,822ರಲ್ಲಿ 23ರಲ್ಲಿ 61,300 62,800 ರೂಪಾಯಿ ಜುಲೈ 2024ಕ್ಕೆ. ಇದನ್ನು 1/8/2024ಕ್ಕೆ ಮೂಲ ವೇತನ ತೆಗೆದುಕೊಂಡಾಗ ಒಟ್ಟು ಸ್ಯಾಲರಿ 73,348. 2007ರಲ್ಲಿ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ವೀಕ್ಷಕರೇ, 30,350ರಿಂದ 58,750 ರೂಪಾಯಿ ವೇತನ ಶ್ರೇಣಿ ಶಿಫಾರಸಿನಂತೆ 49,050 97,500 ರೂಪಾಯಿ ರೇಂಜ್ನಲ್ಲಿ ಬರುತ್ತೆ. ಜುಲೈ 2024ರಲ್ಲಿ 62,800 ಇಲ್ಲಿ ಲೆಕ್ಕಾಚಾರ ಮಾಡಿದಾಗ 73,348 ರೂಪಾಯಿ ಇವರಿಗೆ ಗ್ರಾಸ್ ಸ್ಯಾಲರಿ ಆಗಿ ಸಿಗುತ್ತೆ. ಅದೇ ರೀತಿ 2008ರಲ್ಲಿ 73,348 ರೂಪಾಯಿ ಸಿಗುತ್ತೆ. 2010ರಲ್ಲಿ ನೋಡೋದಾದ್ರೆ ವೇತನ ಶ್ರೇಣಿ 27,650ರಿಂದ 52,650 ರೂಪಾಯಿ ಇಲ್ಲಿ ಮೂಲ ವೇತನ ಇದ್ರೆ 2022 ಜುಲೈಯಲ್ಲಿ 32,600, 23ರಲ್ಲಿ 33,450, 2024ರಲ್ಲಿ 34,300. ಇಲ್ಲಿ ಬದಲಾದ 7ನೇ ವೇತನ ಆಯೋಗದಲ್ಲಿ ಬದಲಾಗುವಂತ ಮೂಲ ವೇತನ 44,425ರಿಂದ 83,700. ಜುಲೈ 22ರಂತೆ 52,800 ರೂಪಾಯಿ, 23ರಂತೆ 54,175, 2024ರಂತೆ ಇಲ್ಲಿ 55,550 ರೂಪಾಯಿ ಆಗಿರುತ್ತೆ. ಇವರಿಗೆ ಗ್ರಾಸ್ ಸ್ಯಾಲರಿ ನೋಡೋದಾದ್ರೆ 64,938. ಇದು 2010 ನೇಮಕಾತಿ ವರ್ಷದಲ್ಲಿ ಆಯ್ಕೆಯಾಗಿದ್ರೆ ನೇಮಕಾತಿಯಾಗಿದ್ರೆ ನಿಮಗೆ ಗ್ರಾಸ್ ಸ್ಯಾಲರಿ 64,938. ಇದೇ ರೀತಿ 2016ರಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಕೂಡ ಇಲ್ಲಿ ಪ್ರಸ್ತುತ ವೇತನ, ಪರಿಷ್ಕೃತ ವೇತನ ಎಲ್ಲವನ್ನು ಇಲ್ಲಿ ಸ್ಕ್ರೀನ್ ನೋಡ್ಕೊಂಡ್ಬಿಟ್ಟು ಗ್ರಾಸ್ ಸ್ಯಾಲರಿ 63,343 ರೂಪಾಯಿ ಆಗಿರುತ್ತೆ. 2019ರಲ್ಲಿ 27,650ರಿಂದ 52,650 ಇದ್ದು 44,425ರಿಂದ 83,700 ಆದ್ರೆ ಇಲ್ಲಿ ಜುಲೈನಲ್ಲಿ 50,300 ರೂಪಾಯಿ ಇಲ್ಲಿ ಮೂಲ ವೇತನವಾಗಿದ್ರೆ ಇದನ್ನು ಆಧಾರದಲ್ಲಿ ಇಟ್ಕೊಂಡು ಗ್ರಾಸ್ ಸ್ಯಾಲರಿ ಲೆಕ್ಕಾಚಾರ ಮಾಡಿದಾಗ 58,849 ರೂಪಾಯಿ 2019ರಲ್ಲಿ ಆಯ್ಕೆಯಾದಂತ GPTR ಅಥವಾ FD ಅಭ್ಯರ್ಥಿಗಳಿಗೆ ಇದು ಇಷ್ಟು ಗ್ರಾಸ್ ಸ್ಯಾಲರಿ ಸಿಗುತ್ತೆ. 2020ರಲ್ಲಿ ಆಯ್ಕೆ ಆದ್ರೆ ಗ್ರಾಸ್ ಸ್ಯಾಲರಿ 57,398. ಅದೇ ರೀತಿ 2023ರಲ್ಲಿ ಆಯ್ಕೆಯಾದಂತ ನೌಕರರಿಗೆ ಇಲ್ಲಿ 27,650ರಿಂದ 52,650 ರೂಪಾಯಿ ಹೋಗಿ ವೇತನ ಶ್ರೇಣಿ 44,425ರಿಂದ 83,700 ಆದ್ರೆ ಇಲ್ಲಿ ಮೂಲ ವೇತನ ಜುಲೈನಲ್ಲಿ 44,425 ಗಣನೆಗೆ ತೆಗೆದುಕೊಂಡಾಗ ವೇತನ ಮೂಲ ವೇತನ 44,425, ಅದಕ್ಕೆ 8.5% ತುಟ್ಟಿ ಭತ್ಯೆ 3,776, ಮನೆ ಬಾಡಿಗೆ ಭತ್ಯೆ 3,331, ಮೆಡಿಕಲ್ ಅಲವೆನ್ಸ್ 500 ಸೇರಿ 52,032 ರೂಪಾಯಿ ಸಿಗಲಿದೆ. ಹಾಗಾದ್ರೆ ವೀಕ್ಷಕರೇ, ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳಷ್ಟು ಮುಖ್ಯವಾದ ಮಾಹಿತಿ ನೀಡಿದೆ ಅಂತ ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ನೋಡೋದಾದ್ರೆ ಗೌರವಾನ್ವಿತ ಶಿಕ್ಷಕ ಸಹೋದರ ಸಹೋದರಿಯರೇ, ನೇಮಕಾತಿ ವರ್ಷವಾರು ಈ ಮೇಲಿನ 7ನೇ ವೇತನ ಪರಿಷ್ಕರಣೆ ದಿನಾಂಕ 1/8/2024ರಂದು ಪಡೆಯುವ ಒಟ್ಟು ವೇತನ ಅಂದಾಜು ಮಾಡಲಾಗಿದೆ. ಇಲ್ಲಿ ಬಹಳಷ್ಟು ಮುಖ್ಯವಾದ ಅಂಶ 1994ರಿಂದ 23ರಲ್ಲಿ ಆಯ್ಕೆಯಾದಂತಹ ಶಿಕ್ಷಕರಿಗೆ, ಎಸ್ಪೆಷಲಿ GPT ಶಿಕ್ಷಕರಿಗೆ ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಬಳಗದಲ್ಲಿ ನಾನು ಕೊಟ್ಟಂತಹ ಮಾಹಿತಿ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸುವಂತ ಜವಾಬ್ದಾರಿ ನಿಮ್ದಾಗಿರ್ಲಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿರುತ್ತೆ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.